ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಗೌಡ. ನನ್ನ ಮಗಳಿಗೆ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಅವ್ಳು ಜ್ಯೂಸ್ ಎಲ್ಲ ಕುಡಿಯೋಲ್ಲ, ಬಟ್ ಎಷ್ಟು ಕುಡಿತಾರೋ ಅಷ್ಟು ಕುಡೀಲಿ ಅಂತ ಜ್ಯೂಸ್ ಮಾಡಿ, ಇದರಲ್ಲಿ ಜ್ಯೂಸ್ ಆರೆಂಜ್ ಹಾಕಿ, ಸ್ವಲ್ಪ ಹಾಲು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಶುಗರ್ ಬದಲು ಬೆಲ್ಲ ಹಾಕಿ ಕೊಡ್ತೀನಿ. ಎಷ್ಟು ಬೇಕೋ ಕುಡೀಲಿ ಅಂತ. ಚೆನ್ನಾಗಿರುತ್ತೆ. ಬಟ್ ಅವಳು ಫ್ರೂಟ್ಸು ತಿನ್ನಲ್ಲ, ಮತ್ತು ಸ್ವೀಟ್ ಏನೇ ಇದ್ರೂ ತಿನ್ನಲ್ಲ. ಖಾರ ಆದರೂ ಸ್ವಲ್ಪ ತಿಂತಾಳೆ, ಸ್ವೀಟ್ ಅಂತೂ ತಿನ್ನೋದೇ ಇಲ್ಲ. ನೋಡಿ ಕುಡಿಯೋದು ಅವಳು ಹೆಂಗೆ ಕುಡಿತಾವಳೆ. ಸ್ವಲ್ಪ ಜ್ಯೂಸ್ ಕುಡಿದ್ಲು, ಆಡ್ಕೊತಾವಳೆ. ನನ್ನ ಮಗ ಕೆಳಗೆ ಆಟಾಡ್ತಿದ್ದ, ಮೇಲೆ ಬಂದ. ಅವನಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಅಂದರೆ ಫೇವ್ರೆಟ್ ಅವನಿಗೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಯಾವುದೇ ಇರಲಿ, ಮತ್ತು ರಾಗಿ ದೋಸೆ ಎಲ್ಲ ಇಷ್ಟ ಅವನಿಗೆ. ಮಕ್ಕಳಿಗೆ ಯಾವಾಗ ನಾವು ಸ್ಪೆಷಲಾಗಿ ಮಾಡ್ತೀವೋ ಅದು ತಿನ್ನೋದೇ ಇಲ್ಲ. ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನೈಟ್ ಟೈಮ್ ಏನು ಸ್ವಲ್ಪ ಲೈಟಾಗಿ ತಿಂದು ಮಲ್ಕೊಳೋದು. ಈಗ ನೋಡಿ ಏನು ಮಾಡ್ತಾಳೆ. ಪಪ್ಪಾಯ ತಿಂದು, ಪಪ್ಪಾಯ ವಾಟರ್ಮೆಲನ್ ತಿನ್ಬೋದು ಡಯಟಲ್ಲಿ. ರೈಸ್ ಕಡಿಮೆ ಮಾಡ್ತಾಯಿದ್ದೀನಿ. ಯಾರಿರೋದು ಫೋಟೋಲಿ? ರಾಧಾಜಿ. ತೋರಿಸು. ಇದು ನೋಡಿ, ತೋರಿಸು, ನೀಟಾಗಿ ತೋರಿಸು ಫೋಟೋ. ಕರೆಕ್ಟ್, ರಾಜಾಜಿ. ನಿಂಗೆ ಗೊತ್ತಾ? ನೈಸ್. ಇನ್ನು ಯಾರಿದ್ದಾರೆ ತೋರಿಸು. ಅಪ್ಪ ಎಲ್ಲಿದ್ದಾರೆ ತೋಟು? ಇಲ್ಲಿ. ಓ ಕರೆಕ್ಟ್, ಅಪ್ಪ. ದಿಸ್ ಇಸ್ ಅಪ್ಪ. ಇದು ಅಪ್ಪ ಮತ್ತು ವೆಂಕಟಮ್ಮಜ್ಜಿ. ಇವನು ಹಿಂಗೆ ಏನು ಕೊಡಲ್ಲ ಅವಳಿಗೆ. ಅಮ್ಮ ಕೊಡೋ, ತಂಗಿ ಅಲ್ವಾ? ಈ ಸಂಡೇ ಮಾರ್ನಿಂಗು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಮರೆಸ್ತಾ ಇದ್ದೀನಿ. ನನ್ನ ಮಗ ತಿಂಡಿ ತಿನ್ಕೊಂಡು ಕೆಳಗೆ ಹೋಗಿ ಆಟಾಡ್ತಾವನೆ. ನನ್ನ ಮಗಳು ಮಲಗಿದ್ದಾಳೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು. ಇವತ್ತು ನಾವು ಚಿತ್ತೂರಿಗೆ ಹೋಗಬೇಕು, ಊರಿಗೆ. ನನ್ನ ಮೈದ್ನಂಗೆ ಏನೋ ಪೂಜೆ ಮಾಡಿಸ್ಬೇಕು, ಹೋಗ್ತಾಯಿದ್ದೀವಿ. ಅದಕ್ಕೆ ಬಟ್ಟೆ ಎಲ್ಲ ಇತ್ತಲ್ಲ ಮಡಚಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಇನ್ನು ಬಟ್ಟೆ ಪ್ಯಾಕ್ ಮಾಡಿಲ್ಲ, ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಇನ್ನೇನು ಹೋಗಿ ಅಲ್ಲಿ ಸ್ಟೇ ಮಾಡೋದೇ ಅಲ್ವಾ, ಅದಕ್ಕೆ ಮಧ್ಯಾಹ್ನ ಮೇಲೆ ಬಿಡ್ತಾಯಿದ್ದೀವಿ. ಕಾರಲ್ಲಿ ಹೋಗ್ತಾಯಿದ್ದೀವಿ. ಯಾಕೆ ಅವತ್ತು ಬೆಳಿಗ್ಗೆಯಿಂದ ಫುಲ್ ಟಯರ್ಡ್, ನನಗೆ ಸುಸ್ತು, ಜ್ವರ ಬರೋ ಥರನೇ ಇದೆ. ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಹಂಗೆ ಇದೆ. ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನಾನು ಊಟ ಮಾಡಿ ಒಂದು ಡೋಲೋ ಟ್ಯಾಬ್ಲೆಟ್ ಹಾಕ್ಕೋಬೇಕು. ಸ್ನಾನ ಎಲ್ಲ ಆಯಿತು, ರೆಡಿ ಆಗ್ತಾ ಇದ್ದೀನಿ. ನೋಡಿ ಕಾರಲ್ಲಿ ಟಾರ್ಚರ್ ಇರ್ತಾವಲ್ಲ ಇವಳಂತೂ ನನಗೆ. ಅವ್ನು ಮಲಗ್ತಾವನೆ. ಈ ಹುಡುಗಿ ಮಲಗಲ್ಲ, ಡೇಗೆ 1 ಟೈಮೇ ಮಲಗೋದು. ಮತ್ತು ಅಲ್ಲಿ ಹೋಗಿದ್ದು ಯಾವುದು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹೋಗಿದ್ದೆ ಫುಲ್ ಟಯರ್ಡ್ ಆಗಿಬಿಟ್ವಿ, ಮಲಗಿಬಿಟ್ವಿ. ಮಕ್ಕಳು ಫುಲ್ಲು ಕ್ರ್ಯಾಂಕಿಯಾಗಿದ್ದರು. ಪಾಪ ಅವರು ಕಾರಲ್ಲೇ ಎಷ್ಟೊತ್ತಿರ್ತಾರಲ್ವ. ಸರಿ ಬಂದಿದ್ದೆ, ಅವ್ಳಿಗೆ ಸ್ನಾನ ಮಾಡಿಸಿ ಹೋಗಿ ಸ್ವಲ್ಪ ಏನೋ ತಿನ್ನಿಸ್ಕೊಂಡು ಬಂದ್ವಿ. ಬೆಳಿಗ್ಗೆ ಎದ್ದು ರೆಡಿ ಆಗ್ದ್ವಿ. ಅವರಪ್ಪ ಸ್ನಾನಕ್ಕೆ ಹೋಗಿದ್ದಾರೆ, ಅವಳನ್ನು ಕರ್ಕೊಂಡು ಹೋಗಿದ್ದಾರೆ. ಅವನ್ನ ಸ್ನಾನ ಮಾಡಿಸ್ಕೊಂಡು ನಾನು ಕರ್ಕೊಂಬಂದೆ. ಸರಿ, ಅವಳಿಗೆ ಸ್ನಾನ ಮಾಡಿಸೋ ಅಷ್ಟಕ್ಕೆ ನಾವು ರೆಡಿ ಆಗಿಬಿಡೋಣ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಮಕ್ಳು ಗೊತ್ತಲ್ವಾ, ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗ್ಬೇಕಂದ್ರೆ ಸಾಕಾಗ್ಬಿಡುತ್ತೆ ನನಗಂತೂ. ಅದೇ ಹೇಳ್ತಾವನೆ, ನಾನು ವಿಡಿಯೋ ಆಫ್ ಮಾಡ್ತೀನಿ ಅಂತಿದ್ದಾನೆ. ನಾನು ಆಫ್ ಮಾಡಬೇಡ ಅಂತಿದ್ದೀನಿ.
ನನ್ನ ಫೋನಿಂದ ಇದ್ಕೊಂಡು ರೆಚ್ತಾವನೆ. ಮುಂದೆ ಬರೋದು ಹೋಗೋದು ನೋಡಿ. ಅದೇ ಹೇಳ್ತಿದ್ದೀನಿ, ಬಟ್ಟೆ ಹಾಕಿಲ್ವೋ ವಿಡಿಯೋ ಹತ್ರ ಬರಬೇಡ ಶೇಮ್ ಅಂತಾರೆ ಅಂತ. ಆಕೆ ಹಿಂದೆ ಹೋಗ್ಬಿಟ್ಟ ತಿರ್ಗ. ಡಿಸ್ಟರ್ಬ್ ಮಾಡೋದಂದ್ರೆ ಅವನಿಗೆ ತುಂಬ ಇಷ್ಟ. ನೈಟ್ ಅಂತೂ ಚೆನ್ನಾಗಿ ನಿದ್ದೆ ಬಂತು. ಫುಲ್ ಟಯರ್ಡ್ ಆಗಿದ್ವಲ್ಲ. ನಾವು ಮೇಲ್ ರೂಮಲ್ಲಿದ್ದೀವಿ 3rd ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಮಾವ, ಅತ್ತೆ, ನಮ್ಮ ಮೈದ್ನ ಇದ್ದಾರೆ. ಇಲ್ಲಿ ನಾವು 4 ಜನ ಮಲಗಿದ್ದೀವಿ. ಚೆನ್ನಾಗಿತ್ತು ರೂಮು. ಫಸ್ಟು ಬೇರೆ ಎಲ್ಲೋ ಹೋಗಿದ್ವಿ, ಅಲ್ಲಿ ಫುಲ್ ಆಗಿತ್ತಂತ ಅದು ಪಕ್ಕದಲ್ಲೇ ಇಲ್ಲಿ ಬಂದು ಸ್ಟೇ ಆದ್ವಿ. 1 ನೈಟ್ಗೆ ಎಲ್ಲಿದ್ರೇನಲ್ವಾ ಸ್ಟೇ ಆದ್ವಿ. ಈಗ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗಬೇಕು. ಅಲ್ಲಿ ಒಳಗೆ ಫೋನು ಹಲೋ ಇಲ್ವಂತೆ, ಸೊ ಫೋನ್ ಇಲ್ಲೇ ಇಕ್ಕಿ ಹೋಗ್ತಿದ್ದೀನಿ. ನಾನು ರೆಡಿ. ಕ್ವಿಕ್ಕಾಗಿ ಮನೆ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ. ರೂಮು ಫುಲ್ ತೋರ್ಸೋಕ್ಕೆ ಆಗಿಲ್ಲ. ನನ್ನ ಮಗ ಡಿಸ್ಟರ್ಬ್ ಮಾಡ್ತಾನೆ ಇದ್ದ. ನನ್ನ ಮಗಳು ಸ್ನಾನ ಮಾಡಿಕೊಂಡು ಈಚೆ ಬರ್ತಿದ್ಲು. ಸೊ ಸಿಂಪಲಾಗಿ ಇಲ್ಲಿ ತೋರಿಸಿದ್ದೀನಿ. ನನ್ನ ಮಗಳು ಬಂದಳು, ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ರಶ್ಶು ಇದ್ದರು, ಒಳಗೆ ತುಂಬ ಇದ್ದರು ರಶ್ಶು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವಾಗ ತಿಂಡಿ ಮಾಡೋಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಪೂಜೆ ಇದೆ ಅಂದರು. ನಮ್ಮ ಅತ್ತೆ ಮಾವ ನನ್ನ ಮೈದನ್ನ 5:15 ನೀವು ಹೋಗಿ ಪೂಜೆ ಮಾಡಿಸ್ತಾಯಿರಿ, ನಾವು ಪೂಜೆ ಆದಮೇಲೆ ಅಲ್ಲಿಗೆ ಬರ್ತೀವಿ, ಹಾಗೆ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ. ನಾವು ಹೋಗಿ ನಮ್ಮ ದರ್ಶನ ಎಲ್ಲ ಆಯಿತು. ಅವ್ರದ್ದು ಇನ್ನೂ ಮುಗ್ದಿದ್ದಿಲ್ಲ. ಸೊ ನಾವು ತಿಂಡಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಫುಲ್ ಜನ ಅಂದರೆ ಬೇಗ ಹೋಗಿ ಬಂದ್ವಿ. ಬೇಗ ಆಗೈತೆ ನಮ್ಮ ದರ್ಶನ. ಅವ್ರು ಇನ್ನೂ ಬಂದಿದ್ದಿಲ್ಲ, ಲೇಟ್ ಆಯಿತು ಅನಿಸುತ್ತೆ. ಫಸ್ಟ್ ಬ್ಯಾಚ್ಗೆ ಹೋಗಬೇಕು ಅಂತ ಬೆಳಿಗ್ಗೆನೇ ಎದ್ದು ಹೋದರು. ಫಸ್ಟ್ ಬ್ಯಾಚೇ ಸಿಕ್ತು ಅವ್ರಿಗೆ. ಮುಗಿಸ್ಕೊಂಡು ನಾವು ತಿಂಡಿ ತಿನ್ಕೊಂಡು ರೂಮ್ಗೆ ಹೋದ್ವಿ. ಅವ್ರು ಬಂದರು. ತಿರ್ಗಾ ನೀವು ಹೋಗಿ ತಿಂಡಿ ಮಾಡ್ಕೊಂಬನ್ನಿ, ನಾವು ರೂಮಲ್ಲೇ ಇರ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೂಮಲ್ಲಿ. ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ನಾನು ತುಂಬ ಚಳಿ ಇರುತ್ತೇನೋ ಅಂದ್ಕೊಂಡೆ. ಚಳಿ ಇರುತ್ತೆ ಅಂತ ಸ್ವೆಟರ್ಸ್ ಎಲ್ಲ ತೊಗೊಂಡೋಗಿದ್ದೆ ಮಕ್ಕಳಿಗೆ. ಫಸ್ಟ್ ನೋಡಿ ಈ ರೂಮ್ ಇಲ್ಲೇ ಬಂದು ನಾವು ರೂಮ್ ಕೇಳಿದ್ವಿ, ಬಟ್ ಫುಲ್ ಆಗಿತ್ತು. ಬಟ್ ತಿಂಡಿಗೆಲ್ಲ ಇಲ್ಲ ಹಲೋ ಮಾಡ್ತಾರೆ ಒಳಗೆ. ಸೊ ನಾವು ಇಲ್ಲೇ ಬಂದು ತಿಂಡಿ ತಿನ್ನೋಕ್ಕೆ ಇಲ್ಲಿ ಬಂದಿದ್ದೀವಿ. ಚೆನ್ನಾಗಿತ್ತು ತಿಂಡಿ ಎಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಪಾರ್ಸಲ್ ಇಲ್ಲ, ಇಲ್ಲೇ ತಿನ್ಕೋಬೇಕು. ಈ ಹುಡುಗಿ ಒಂದು ಜಾಗದಲ್ಲಿ ಕುತ್ಕೊಳಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚೂರು ತಿಂದಲು ಅಷ್ಟೇ. ಮಕ್ಳಿಗೆ ಆಚೆ ಬಂದರೆ ಇದೇ ಪ್ರಾಬ್ಲಮ್. ನನ್ನ ಮಗ ಹೆಂಗೋ ತಿನ್ಕೊತಾನೆ, ಈ ಹುಡುಗಿ ತುಂಬ ಕಷ್ಟ ತಿನ್ನಿಸೋದು. ತಿನ್ನೋದೇ ಇಲ್ಲ, ಬಾಯಲ್ಲಿ ಹಾಗೆ ಇಟ್ಕೊತಾಳೆ. ಅದೇ ಹೊರಗಂತಿದ್ದೆ, ನನ್ನ ಮನೇಲೆ ಆರಾಮಾಗಿರ್ತಿದ್ದೆ, ನಿಮ್ಮ ಮಗನ ಕರ್ಕೊಂಡು ಬಂದಿರ್ಬೋದು ಅಂತ. ಬಿಸಿ ಬಿಸಿ ಅದು ಬಿಟ್ಟು ಬೇಡಮ್ಮ. ನೋಡಿ ಹುಡುಗಿ ಮಲಗ್ದಿರಾ. ಮಲ್ಗಲ್ವಾ ನೀನು? ಮಲ್ಗಲ್ವಾ? ಏನಿದೆ ಬಾಯಲ್ಲಿ ತೋರ್ಸ. ಆನು ಏನಿದೆ? ಏನಾಯ್ತಪ್ಪ? ತೋರ್ಸು. ಓಕೆ, ಟು ಯು. ಇದು ಇಟ್ಕೊಂಡು ಆಟ ಆಡ್ತಾವಲ್ಲ. ABCD ಹೇಳು. ABCD E
ಎಲ್ಲ ಮುಗೀತು, ರಿಟರ್ನ್ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿತ್ತು ವ್ಯೂ ಎಲ್ಲ, ಅಷ್ಟೇನು ಚಳಿ ಇದ್ದಿಲ್ಲ.